ಎಲ್ಲಿ ಹೋಗಿದ್ದೆ ಅಮ್ಮು ನೀನು? ಅದು ಅತ್ತೆ, ನಾನು ಸಿದ್ದು ನೋಡ್ಕೊಂಡು ಹೋಗಿದ್ದೆ. ಏನೋ ಸಿದ್ದು ನೋಡಕ್ ಹೋಗಿದ್ದ? ನನ್ನ ಮಗ ಇವಳಿಗೆ ಮೋಸ ಮಾಡಿ ಹೋದ್ಮೇಲೂ ಇನ್ನೂ ಮನೇಲಿರ್ತಾನೆ, ಕದ್ದಿರೋ ಚಿನ್ನ ಎಲ್ಲ ವಾಪಸ್ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವನ್ನ ಹುಡ್ಕೊಂಡು ಹೋಗಿದ್ಲಂತೆ. ಇವಳಿಗೆ ಇಷ್ಟು ಬುದ್ಧಿ ಅನ್ನೋದಿಲ್ಲ. ಏನ್ ಮಾಡೋದು? ಯಾಕೆ ಹೀಗ್ ಮಾಡ್ದೆ? ಆ ಮೋಸಗಾರನ ಹುಡ್ಕೊಂಡೋಗಿ ಅವ್ನ್ ಕತ್ತಿರೋ ಒಡವೆ ಸಿಕ್ಕಿದ್ರು ನಿನ್ ಜೀವನ ಸರಿ ಹೋಗುತ್ತೇನೆ. ನೀನ್ ಮಾಡಿರೋ ಕೆಲಸದಿಂದ ವಲ್ಲಭನ್ ಬಂದಿರೋ ಅಪವಾದ ಹೋಗುತ್ತೆ ಹೊರತು ನಿನ್ ಜೀವನ ಏನು ಸರಿ ಹೋಗಲ್ಲ. ಇನ್ನು ಈ ವಿಷಯ ಹೊರಗಿನ ಜನ ಗೊತ್ತಾದ್ರೆ 4 ಜನ 4 ತರ ಮಾತಾಡಿ ನಿನ್ನ ನೆಮ್ಮದಿನ ಹಾಳು ಮಾಡ್ತಾರೆ. ಬೇಕೇನೆ ಇದೆಲ್ಲ? ಹಂಗಲ್ಲ ಅತ್ತೆ. ನೋಡಮ್ಮು, ಇದೇ ಕೊನೆ. ಇನ್ನೊಂದ್ಸಲ ಸಿದ್ದುನ್ ಹುಡ್ಕೊಂಡು ಹೋಗ್ಬಾರ್ದು, ಅವನ ಬಗ್ಗೆ ಯೋಚನೆನೂ ಮಾಡ್ಬಾರ್ದು. ಇನ್ನೊಂದ್ಸಲ ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲಿಗಾದ್ರೂ ಹೋದ್ರೆ ನಿನ್ನನ್ನು ಕಾಲೇಜ್ಗೂ ಕಳ್ಸಲ್ಲ, ಎಲ್ಲಿಗೂ ಕಳ್ಸಲ್ಲ. ಹುಷಾರ್. ಸಿದ್ದು ಮಾಡಿರೋ ಮೋಸನ ಸಾಧ್ಯ ಆದ್ರೆ ಮರಿ, ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ನೀನು ಅವನ್ನ ಹುಡ್ಕೊಂಡು ಹೋದ್ರೆ ನಿನ್ನ ನೆಮ್ಮದಿನೇ ಹಾಳಾಗೋದು. ಕಾಲೇಜ್ಗೆ ಹೋಗದೆ ರೆಸ್ಟ್ ಮಾಡೋಣ ಅನ್ಕೊಂಡೆ. ನಿನ್ನಿಂದ ಈ ಪರಿಸ್ಥಿತಿಲಿ ಊರೆಲ್ಲ ಅಲಿಯಂಗಾಯ್ತು. ಇನ್ನು ಅದೇನೇನ್ ಮಾಡ್ಬೇಕೋ ಮಾಡ್ಕೊ. ಯಾರು? ಅದು ಇದು ಕೊಡ್ಬೇಕಾಗಿತ್ತು. ಇದಾ? ಯಾಕೆ? ಇದು ನನ್ನ ಹಳೆ ಫೋನು. ಇದರಲ್ಲೇ ನನ್ನ ಹಳೆ ಸಿಮ್ ಕಾರ್ಡೂ ಇದೆ. ಹೊರಗಡೆ ಹೋದಾಗ ಫೋನ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತಲ್ಲ. ಇವತ್ತು ನೀನೇ ನೋಡಿದ್ಯಲ್ಲ ಅಮೂಲ್ಯ, ನೀನ್ ಸ್ವಲ್ಪ ಹೊತ್ತು ಕಾಣ್ದಲ್ಲೇ ಹೋಗಿದ್ದಕ್ಕೆ ಮನೇಲಿ ಎಲ್ರು ಎಷ್ಟು ಹೆದರಿದ್ವಿ ಅಂತ. ಒಂದ್ ವೇಳೆ ನಿನ್ನ ಹತ್ರ ಫೋನ್ ಇದ್ದಿದ್ರೆ ನೀನ್ ಎಲ್ಲಿದ್ಯಾ ಅಂತ ಫೋನ್ ಮಾಡಿ ಕೇಳಿ ತಿಳ್ಕೋಬೋದಾಗಿತ್ತು. ಅದಕ್ಕೆ ಇದನ್ನ ಇಟ್ಕೋ. ಚಾರ್ಜ್ ಖಾಲಿ ಆಗಿದೆ, ಒಂಚೂರು ಚಾರ್ಜ್ ಹಾಕಿ ಉಪಯೋಗಿಸ್ಕೊ. ಆಗ ನಿನ್ನ ಮನೆಯವ್ರು ಎಲ್ರೂ ನೆಮ್ಮದಿಯಾಗಿರ್ಬೋದು. ತಗೋ. ನೋಡಿದ್ಯಾ ಮೀನಾ, ನಮ್ಮ ಮಾಧವಂದು ಎಂತ ಒಳ್ಳೆ ಮನ್ಸು ಅಂತ. ಆದ್ರೆ ಆ ದೇವ್ರು ಯಾಕೆ ಈ ತರ ಮಾಡ್ತಿದ್ದಾನೋ ಗೊತ್ತಿಲ್ಲ. ಇಂಥ ಹುಡುಗನ್ ಯಾಕೆ ಒಂದೊಳ್ಳೆ ಹುಡುಗಿ ಸಿಗ್ತಾ ಇಲ್ಲ? ಯೋಚನೆ ಮಾಡ್ಬೇಡಿ ಅತ್ತೆ, ಇವತ್ತು ನಾನು ಹೇಳಿದ್ದೀನಲ್ಲ ಆ ಸಂಬಂಧ ಗ್ಯಾರಂಟಿ ಆಗೇ ಆಗುತ್ತೆ. ನೋಡ್ತಾ ಇರಿ. ನೀನ್ ಹೇಳ್ದಾಗೆ ಆಗ್ಬಿಟ್ರೆ ಸಾಕು ಮೀನಾ. ನಮ್ಮ ಮಾಧವಂಗ ಒಂದ್ ಮದ್ವೆ ಆಗ್ಬಿಟ್ರೆ ಕೂರ್ ಕುಟುಂಬ ಆಗತ್ತೆ. ಆಗ ಇಡೀ ಮನೆಯವರೆಲ್ಲ ಸೇರಿ ಒಂದು ಹಾಡು ಹೇಳ್ಬೋದು. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ, ಏನೇ ಬರಲಿ ದಿನ ನಗು ನಗು, ನೀನಾಗೆ ಬಿಡು ಪುಟ್ಟ ಮಗು ಮಗು. ಏನು ಆಗ್ಲೇ ಬೈದೆ ಅಂತ ಈಗ ಮುಖನ ಅಂತ ಇಟ್ಕೊಂಡಿದ್ಯಾ? ಅಲ್ವೇ ಅಮ್ಮೋ, ಎಷ್ಟೊತ್ತಾದ್ರೂ ನಿನ್ ಮನೆಗ್ ಬಂದಿಲ್ಲ ಅಂತ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಪರವಾಗಿಲ್ಲ ಅತ್ತೆ, ತಪ್ಪೆಲ್ಲ ನಂದೇನೆ. ಸಾರಿ. ಇನ್ನೊಂದ್ಸಲಿ ಹೀಗೆಲ್ಲ ಮಾಡ್ಬೇಕಾದ್ರೆ ಹೇಳ್ಬಿಟ್ಟೆ ಮಾಡ್ತೀನಿ. ಹಾಗಾದ್ರೆ ಮತ್ತೆ ಈ ತರ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಕ್ತಿರೋ ಅಪ್ಪ, ಹಾಲಲ್ಲಂತೂ ಯಾರು ಇಲ್ಲ. ಬೇಗ ರೂಮಿಗೆ ಸೇರ್ಕೊಂಡ್ಬಿಡ್ಬೇಕು. ಯಾಕೆ ಲೇಟು ಜ್ಯೋತಿ? ಅಪ್ಪ, ಹಾ, ಅದು ಸ್ಪೆಷಲ್ ಕ್ಲಾಸ್ ಇತ್ತಪ್ಪ ನಂಗೆ. ಸ್ಪೆಷಲ್ ಕ್ಲಾಸ್? ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ಯಾವ ಊರ್ಲಿ ರಾತ್ರಿ 10 ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ? ಅಪ್ಪ, ಅದು ಕ್ಲಾಸ್ ಮುಗಿಸಿ ಒಂದಿಷ್ಟು ಡೌಟ್ಸ್ ಎಲ್ಲ ಕೇಳ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತಪ್ಪ. ಹೇ ಜ್ಯೋತಿ, ಸುಳ್ಳು ಹೇಳ್ಬೇಡ. ನಿಮ್ಮಪ್ಪ ನಾನು
ಈ ವಯಸ್ಸಲ್ಲಿ ನಿನ್ ತಲೆಯಲ್ಲಿ ಏನೇನ್ ನೋಡುತ್ತೆ ಎಲ್ಲ ನನ್ಗೆ ಗೊತ್ತಾಗುತ್ತೆ. ನಿಜ ಹೇಳು, ಎಲ್ಲೋಗಿದ್ದೆ? ಚಂದ್ರು, ಏನಾಯ್ತು? ಯಾಕೆ ಜ್ಯೋತಿ ಮೇಲೆ ಕೂಗಾಡ್ತಿದ್ದೀರಾ? ಇವಳು ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ನನ್ಗೆ ಯಾಕೋ ಇವಳು ನಮ್ ಕಿವಿಗೆ ಹೂವು ಮೂಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಏ ಜ್ಯೋತಿ, ನೀನು ಏನಾದ್ರೂ ಅಮೂಲ್ಯನ್ ತರ ಲವ್ ಗಿವ್ ಅಂತ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಇಲ್ಲಿಗೆ ನಿಲ್ಸ್ಬಿಡು. ಇಲ್ಲ ಅಂದ್ರೆ ಮೊಚ್ಚು ತಗೊಂಡು ಕಚ್ ಕಚ್ ಅಂತ ಕತ್ತರಿಸಾಕ್ಬಿಡ್ತೀನಿ. ಹೆತ್ತು ಮಗಳು ಅಂತ ನೋಡೋದಿಲ್ಲ. ಸಾಕ್, ಸುಮ್ನೆ ಇರಿ. ಸುಮ್ನೆ ನನ್ ಮಗಳನ್ನ ಯಾಕೆ ಬೈತಾ ಇದ್ದೀರಾ? ಆ ಅಮೂಲ್ಯನ ಅತಿಯಾಗಿ ನಂಬಿ ಕೆಟ್ಟಿದ್ ಸಾಕಾಗಿಲ್ವಾ? ಈಗ ಇವಳ ಮೇಲೆ ಸುಮ್ನೆ ಅನುಮಾನ ಪಡಕ್ ಬರ್ಬೇಡಿ ನೀವು. ನನ್ ಮಗಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನೋ ಕಾಲೇಜಿಂದ ಬರೋದ್ ಸ್ವಲ್ಪ ಲೇಟ್ ಆಯ್ತಪ್ಪ, ಅದಕ್ಕೆ ಕೋರ್ಟಲ್ ನಿಲ್ಸಿ ವಿಚಾರಣೆ ಮಾಡೋದರ ಮಾಡ್ತಾ ಇದ್ದೀರಲ್ಲ. ನೀನ್ ಇವಳನ್ನ ವಹಿಸ್ಕೊಂಡ್ ಬರ್ಬೇಡ ಇಂದ್ರ. ಇವಳೇನ್ ಕಡಿಮೆ ಇಲ್ಲ, ಚೆನ್ನಾಗಿ ಸುಳ್ಳು ಹೇಳೋದನ್ ಕಲ್ತಿದ್ದಾಳೆ. ರೀ, ನನ್ ಮಗಳಿಗೆ ಸುಳ್ಳು ಹೇಳೋದ್ ಅರ್ದಿಲ್ಲ. ಜೊತೆ ಊಟ ಬಡಿಸ್ತೀನಿ, ಊಟ ಮಾಡು. ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿವಂತೆ, ಆಯ್ತಾ? ನಂಗೆ ಊಟ ಏನ್ ಬೇಡ ಅಮ್ಮ, ಲೇಟ್ ಆಗಿತ್ತಲ್ವಾ, ಅದಕ್ಕೆ ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದೆ. ಇಷ್ಟಕ್ಕೆ ನನ್ ಮಗಳನ್ನ ಬೈಯದಾ? ನೀನ್ ಯಾಕೋ ಅವಳಿಗೆ ತುಂಬಾ ಸಲಿಗೆ ಕೊಡ್ತಾ ಇದ್ಯಾ? ಮಕ್ಕಳಿಗೆ ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪನಾದ್ರೂ ಭಯ ಇರ್ಬೇಕು. ಹೌದಾ? ಈಗ ಅಮೂಲ್ಯಗೆ ನಿಮ್ಮಿಬ್ಬರು ಕಂಡ್ರೆ ಸಿಕ್ಕ ಭಯ ಇತ್ತು, ಆದ್ರೆ ಅವಳೇನ್ ಮಾಡ? ನಿಮ್ಮಿಬ್ಬರಿಗೂ ಆಕಾಶನ್ ತೋರಿಸಿ ನಕ್ಷತ್ರ ಎನ್ಸೋದಕ್ ಹೇಳಿ ಆ ಸೈಕಲ್ ಗ್ಯಾಪ್ ಅಲ್ಲಿ ಆ ಶತ್ರು ಮದ್ವೆ ಮಾಡ್ಕೊಂಡ್ ಬಂದ್ಲು. ಮಕ್ಕಳನ್ನ ಹೇಗ್ ಬೆಳೆಸೋದು ಅಂತ ತಂದೆ ತಾಯಿ ಅನ್ಸ್ಕೊಂಡವ್ರಿಗೆ ಗೊತ್ತಿರ್ಬೇಕು. ನೋಡಿ, ಇನ್ನೊಂದ್ಸಲಿ ನನ್ ಜೊತೆ ಏನಾದ್ರೂ ಹೀಗ್ ನಡ್ಕೊಂಡ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನಾದ್ರೂ ಮಾಡ್ಕೋ, ಆದ್ರೆ ಒಂದು, ನೀನ್ ಕೊಟ್ಟಿರೋ ಸಲಿಗೆಯಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತೋ ನಿನ್ನ ಸಿಗದಾಗ್ತಕ್ಕನೆ. ಅಕ್ಕ, ನಾನ್ ನಿಮಗೇನೋ ಒಂದು ತೋರಿಸ್ಬೇಕಿತ್ತು. ಹೇಳಮ್ಮು. ಇದು ಮಾಧವ್ ಬಾಬನ್ ಫೋನ್ ಅಕ್ಕ. ಇದನ್ನ ಚಾರ್ಜ್ ಮಾಡಿ ಆನ್ ಮಾಡಿದ್ನ ನೋಡಿದ್ರೆ ಯಾವ್ದೋ ಹುಡ್ಗಿಗ್ ಮೆಸೇಜ್ ಕಳ್ಸಿದ್ದಾರೆ. ಕೇಳಿಸ್ಕೊಂಡ್ರೆ ಫುಲ್ ನಗು. ನೀವು ಕೇಳಿ. ಏಯ್ 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 ಕೋತಿ, ಅದು ಬೇರೆಯವ್ರ ಪರ್ಸನಲ್ ಮೆಸೇಜ್, ಅದ್ ನೋಡೋದು ತಪ್ಪು ತಾನೆ? ಇದು ಆತರ ಮೆಸೇಜ್ ಅಲ್ಲ ಕಣೋ, ನೀನ್ ಕೇಳು, ನಿಂಗೂ ನಗು ಬರುತ್ತೆ. ಆತರ ಮೆಸೇಜ್ ಅಲ್ವಾ? ಎಲ್ಲಿ ಕೊಡಿಲಿ. ಕೇಶವಣ್ಣ, ನೀನುನಾ? ಅದೇನ್ ನೋಡ ತಡೆಯೋ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಲವ್ಲಿ ಸ್ಟಾರ್. ಇದು ಈ ರೈಮ್ಸ್ ಎಲ್ಲ ನಮ್ಗೋಸ್ಕರನೇ ಬರ್ದಿರೋ ಹಾಗಿಲ್ವಾ? ಅಯ್ಯೋ ದೇವ್ರೆ, ಮಾಧವಣ್ಣ ಏನು ಈ ತರ ಎಲ್ಲ ಕವಿತೆ ಹೇಳಿದಾನೆ? ಇನ್ನೊಂದ್ ಕೇಳೋಣ. ಹೂವಿನ ಮೇಲೆ ಚಿಟ್ಟೆ ಕೂರೋದನ್ನ ಎಲ್ರೂ ನೋಡಿರ್ತಾರೆ, ಆದ್ರೆ ಚಿಟ್ಟೆ ಮೇಲೆ ಹೂ ಕೂತಿರೋದನ್ನ ಇವತ್ತೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಇವತ್ ನೀನು ಹೂ ಮುಡ್ದಿದ್ಯಲ್ಲ, ಅದ್ರ ಬಗ್ಗೆನೇ ಈ ಸಾಲ್ಗಳು. ಅಬ್ಬಬ್ಬಬ್ಬಾ, ಅಣ್ಣಂಗೆ ಲವರ್ ಇದ್ರಾ? ಏ ಕೇಶವ, ಸುಮ್ನೆ ಇರೋ. ನಮ್ಮ ನೀನ್ ಹೇಳ್ತಿರೋ ಹಾಗಲ್ಲ, ಅವನು ತುಂಬಾ ಮುಗ್ಧ. ಅದು ಕರೆಕ್ಟ್. ಅಣ್ಣಂಗ್ ಲವರ್ ಇದಾರೆ ಅಂದ್ರೆ ನಾನೇ ನಂಬಲ್ಲ. ಆದ್ರೂ ಯಾರಾದ್ರೂ ಐ ಲವ್ ಯು, ಐ ಹೇಟ್ ಯು ಈ ತರ, ಇವ್ನ್ ನೋಡಿದ್ರೆ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ ಏನೇನೋ ಬರ್ದಿದ್ದಾನೆ. ಇನ್ನೊಂದ್ ಪ್ಲೇ ಮಾಡೋಣ. ಸಾಕ್, ನಿಲ್ಸ್ತೀರಾ? ಏನಿದು ಹುಡುಗಾಟ? ಕೇಶವಣ್ಣ, ಒಬ್ರು ಪರ್ಸನಲ್ ಮೆಸೇಜ್ ನೋಡೋದೇ ತಪ್ಪು, ಅದ್ರ ಮೇಲೆ ಆಡ್ಕೊಂಡು ನಗ್ತಿದ್ದೀರಲ್ಲ, ಸಾಕು ಕೊಡು. ಒಬ್ರು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಗ್ರಾಟಿಟ್ಯೂಡ್ ಇರಬೇಕು, ಆಡ್ಕೊಂಡು ನಗೋದಲ್ಲ. ಫ್ಲಾಶ್ ಬ್ಯಾಕ್ ಅನ್ನೋದು ಎಲ್ರಿಗೂ ಇರುತ್ತೆ, ಅದವ್ರ ಪರ್ಸನಲ್ ವಿಷಯ. ಅದನ್ನ ಎಲ್ರ ಮುಂದೆ ಕಾಮಿಡಿ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಲ್ಲ, ನಾನು ಇವನ್ ಮದ್ವೆ ಆದ್ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಒಂದಿನೂ ಅಮೂಲ್ಯ ಜೊತೆ ಮಾತಾಡ್ಲೇ ಇಲ್ವಲ್ಲ, ಬರೀ ಯಾವಾಗ್ಲೂ ಬೈತಾ.
ಅದು ಮಾವನ್ಗೆ ತಮ್ಮಿಂದ ಬೇಜಾರಾಗಿದೆ ಅಂತ ವಲ್ಲಭ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದಾನೆ ಅಷ್ಟೇ ಕೇಶವ. ಅಮ್ಮು, ನೀನು ಇದಕ್ಕೆಲ್ಲ ಏನ್ ಬೇಜಾರು ಮಾಡ್ಕೋಬೇಡ, ಆರಾಮಾಗಿರೋ. ಅತ್ತೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮೀನಾ, ಯಾವ ರಂಗೋಲಿ ಹಾಕೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಈ ಹಾಳತ್ತಲ್ಲಿ ನೀನು ಓಡ್ತಾ ಇದೆ. ಅತ್ತೆ ಇವತ್ ಹಬ್ಬ, ಇವತ್ತೇ ನೀವ್ ಹೀಗೆ ಹೇಳಿದ್ರೆ ಹೇಗೆ? ಇವತ್ತೇ ಯಾವ ಹಬ್ಬನೇ? ಅಮ್ಮನ ಹುಟ್ಟಿದ ಹಬ್ಬ. ಹೌದಾ ಮೀನಾ? ಹಾಗಾದ್ರೆ ನೀನ್ ಈಗ್ಲೇ ನಿಮ್ಮ ಅಮ್ಮನ ಹೊರಡು. ಅಮ್ಮನ್ಗೆ ಶುಭಾಶಯ ಹೇಳಿ ಇವತ್ತೆಲ್ಲ ಜೊತೆ ಇರು, ನೋಡ್ತಾ ಇರು, ನಿನ್ ಮೇಲಿರೋ ಕೋಪ ಎಲ್ಲ ತಟ್ಟಂತ ಇಳಿದೋಗುತ್ತೆ. ಅತ್ತೆ ಇವತ್ತು ನಿಮ್ಮಮ್ಮ ಹುಟ್ಟಿದ ದಿನ. ಏನು? ಇವತ್ತು ಅಮ್ಮ ಹುಟ್ಟಿದ ದಿನಾನಾ? ಅಮ್ಮನ ಹುಟ್ಟದಬ್ಬ ಇವತ್ತಲ್ಲ ಕಣೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಅಕ್ಕ. ಯಾರ್ದು ಬರ್ಡೇ ಅಂತ ಹೇಳ್ತಿದ್ರಿ? ಯಾರ್ದು? ನಿಮ್ಮಮ್ಮಂದೆ ಬರ್ತಡೇ ಅಮ್ಮು. ತರ್ಲೆ, ಏನೇ ಆಗಿದೆ ನಿನ್ಗಿವತ್ತು? ಅವ್ರಮ್ಮನ ಹುಟ್ಟದಬ್ಬ ನಮ್ಮಮ್ಮನ ಹುಟ್ಟದಬ್ಬ ಅಂತ್ಯ, ನಿಮ್ಮಮ್ಮಂದು ಹುಟ್ಟದಬ್ಬ ಅಂತ್ಯ. ನನಗ ಏನು ಅರ್ಥನೇ ಆಗ್ತಿಲ್ಲ. ಇವತ್ತು ನಮ್ ಎಲ್ರ ಅಮ್ಮ ಹುಟ್ಟಿದ ದಿನ, ಕನ್ನಡ ರಾಜ್ಯೋತ್ಸವ, ನಮ್ ಭುವನೇಶ್ವರಿ ತಾಯಿ ಹುಟ್ಟಿದ ಹಬ್ಬ ತಾನೆ. ಓಹ್ ಹೌದಲ್ವಾ? ಅತ್ತೆ ಇವತ್ ಹಬ್ಬ ಅಲ್ವಾ, ಅದಕ್ಕೆ ಹಬ್ಬಕ್ಕೆ ಸ್ಪೆಷಲ್ ರಂಗೋಲಿ ಹಾಕಣ್ವಾ. ಕನ್ನಡದ ಬಗ್ಗೆ ನಮ್ಗಿರೋ ಪ್ರೀತಿನ ಈ ರಂಗೋಲಿ ಮುಖಾಂತರ ತೋರ್ಸ್. ನಾನು ಬರ್ತೀನಿ. ಸರಿ ಅತ್ತೆ, ಒಂದ್ ನಿಮಿಷ. ಅಮ್ಮು, ಎರಡೇ 2 ನಿಮಿಷ ಇರು, ನಾನು ನಿನಗೆ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಅತ್ತೆ, ನಾನೇ ಮಾಡ್ಕೊಳ್ತೀನಿ. ಯಾಕಮ್ಮ, ಮುಂದಕ್ಕೆ ಇವೆಲ್ಲ ಮಾಡೋದಿದ್ದಿದ್ದೆ. 1-2 ದಿನ ಆರಾಮಾಗಿರು, ನಾನು ಇದೀನಲ್ಲ, ನಾನ್ ಮಾಡ್ಕೊಡ್ತೀನಿ. ಏನು ಪಾತ್ರೆ ಇಟ್ಟು ಹಾಲು ಹಾಕಿ ಟೀ ಪೌಡರ್ ಹಾಕಿ ಟೀ ಮಾಡೋದು ಒಂದು ದೊಡ್ಡ ಕಷ್ಟನಾ? ನಾನ್ ಮಾಡ್ಕೊಡ್ತೀನಿ. ಅಯ್ಯೋ ಅತ್ತೆ, ನಾನ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಊಟ ತಿಂಡಿ ಟೀ ಕಾಫಿ ಎಲ್ಲ ನನ್ ಕೈಗೆ ತಂದು ಕೊಡ್ತಾ ಇದ್ದೀರಾ. ನನಗೊಂಥರ ಆಗುತ್ತೆ ಅತ್ತೆ. ನೀವು ಸೈಡಿಗೆ ಬನ್ನಿ, ಇವತ್ ನಾನೇ ಟೀ ಮಾಡ್ತೀನಿ. ಸರಿ, ನಾನ್ ತಿಂಡಿಗೆ ತಯಾರಿ ಮಾಡ್ಕೊಳ್ಳ. ಅತ್ತೆ, ಈ ಟೀ ಮಾಡೋದ್ ಹೆಂಗೆ? ಏ ಅಮ್ಮು, ನಿನಗೆ ಟೀ ಮಾಡೋ ಗೊತ್ತಿಲ್ವೇನೆ? ಅಂದ್ರೆ ನಿನಗ್ ಅಡಿಗೆನೇ ಬರಲ್ವಾ? ಅತ್ತೆ, ನಾನ್ ನಿಜ ಹೇಳ ಸುಳ್ಳು ಹೇಳ? ಅಯ್ಯೋ ನನ್ ಮುದ್ದು ಬಂಗಾರಿ, ನಿಜಾನೇ ಹೇಳೆ. ನಂಗ್ ಬರಲ್ಲ ಅತ್ತೆ. ರಾಮ ರಾಮ, ಹಾಗಾದ್ರೆ ಅವತ್ತೊಂದಿನ ಬೆಳದಿಂಗ್ಳು ಊಟ ಮಾಡೋಣ ಅಂತ ನಿಮ್ ಮನೆಯವ್ರನ್ನೆಲ್ಲ ಹೊರಗಡೆ ಕೂಡಿಸಿ ನಾನೇ ಅಡಿಗೆ ಮಾಡಿದ್ದು ಅಂತ ಅವ್ರಿಗೆಲ್ಲ ಊಟ ಮಾಡಿಸ್ತಿದ್ದಲ್ಲ, ಆ ಅಡಿಗೆ ಎಲ್ಲ ಯಾರು ಮಾಡಿದ್ದು? ಅದು ಅಮ್ಮನೇ ಎಲ್ಲ ಅಡ್ಗೆ ಮಾಡಿದ್ಲಾ. ನಾನ್ ಸುಮ್ನೆ ಅಪ್ಪ ಚಿಕ್ಕಪ್ಪ ಮುಂದೆ ಬಿಲ್ಡಪ್ ತಗೊಳ್ಳೋಣ ಅಂತ ನಾನೇ ಮಾಡಿದ್ದು ಅಂತ ಹೇಳ್ದೆ. ರಾಮ ರಾಮ, ಎಂತ ಸುಳುಪುರ್ಕಿನೇ ನೀನು. ಸಾರಿ ಅತ್ತೆ. ಅಯ್ಯೋ ನನ್ ಮುದ್ದು ಬಂಗಾರಿ. ಸರಿ ಸರಿ, ಹೋಗ್ಲಿ ಬಿಡೆ. ಈಗ ಅಡಿಗೆ ಮಾಡಕ್ ಏನ್ ಅವಸರ? ನಿಧಾನವಾಗಿ ಕಲ್ತ್ರೆ ಆಯ್ತು. ಅಡಿಗೆ ಏನ್ ಬ್ರಹ್ಮ ವಿದ್ಯೆನಾ? ಬರುತ್ತೆ ಬಿಡು. ಸರಿ, ಈಗ ಸದ್ಯಕ್ಕೆ ನಾನು ಟೀ ಮಾಡ್ತೀನಿ, ಜಾಗ ಬಿಡು. ಅಯ್ಯೋ ಬೇಡ ಅತ್ತೆ, ನೀವ್ ಹೇಳ್ಕೊಡಿ, ನಾನೇ ಮಾಡ್ತೀನಿ. ಸರಿ, ಮೊದ್ಲು ಆ ಪಾತ್ರೆ ತಗೊಂಡು ಸ್ಟವ್ ಮೇಲೆ ಇಡು. ತಗೋ, ಇವಾಗ ಆ ಟೀನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಶೋಸು. ನಿಧಾನ. ಜಾಣೆ. ಹಬ್ಬಬ್ಬಬ್ಬ, ಅಂತೂ ಇಂತೂ ಟೀ ಮಾಡಿದೆ. ಓಹೋ, ಅತ್ತೆ ಮತ್ತೆ ಪುಟ್ಟ ಸೊಸೆ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಅತ್ತೆ, ಇದು ಮೋಸ. ಈ ಪುಟ್ಟ ಸೊಸೆ ಬಂದ್ಮೇಲೆ ಸೊಸೆನ ಮರ್ತೇ ಬಿಟ್ಟಿದ್ದೀರಾ ಅಲ್ವಾ? ಇರ್ಲಿ ಇರ್ಲಿ. ಅಯ್ಯೋ ಮೀನಾ, ಈ ನಿನ್ ತಂಗಿಗೆ ಟೀನು ಮಾಡಲ್ವಂತೆ ಕಣೆ. ಇಷ್ಟೊತ್ತು ಅದನ್ನೇ ಹೇಳ್ಕೊಡ್ತಿದ್ದೆ. ಹಾಗಿದ್ರೆ ನಾನ್ ಸೂಪರ್ ಅತ್ತೆ. ನಿಮಗ್ ಕಷ್ಟ ಆಗ್ಬಾರ್ದು ಅಂತ ಕೇಶವನ್ ಮದ್ವೆ ಆಗೋಕ್ಕೂ ಮುಂಚೆನೆ ನಾನು ಎಲ್ಲಾ ತರ ಅಡ್ಗೆನೂ ಕಲ್ತ್ಬಿಟ್ಟಿದೀನಿ. ಅದೇನ್ ಜಂಬ ಕೊಚ್ಕೋತಿಯೇ? ನಮ್ಮ ಅಮ್ಮು ಏನ್ ಕಮ್ಮಿ ಇಲ್ಲ.
ಅವಳು ಅಡಿಗೆ ಕಲಿತಾಳೆ. ನೋಡು ಈಗ ಟೀ ಹೇಳ್ಕೊಟ್ಟಿದ ತಕ್ಷಣ ಎಷ್ಟ್ ಬೇಗ ಮಾಡ್ಬಿಟ್ಲು ನನ್ ಜಾಣೆ ಮರಿ. ಗಿರ್ಜಾ, ಟೀ ಕೊಡು. ಹಾ ರೀ. ಅಮ್ಮು, ನೀನ್ ಎಷ್ಟೇ ಬೇಗ ಅಡ್ಗೆ ಕಲಿ, ಎಷ್ಟೇ ಚೆನ್ನಾಗಿ ಅಡ್ಗೆ ಮಾಡೋದ್ ಕಲ್ತ್ರು ಹೊರಗೆ ಕೂತಿದಾರಲ್ಲ ನಮ್ಮ ಮಿಲ್ಟ್ರಿ ಮಾವ, ಅವ್ರನ್ನಂತೂ ಮೆಚ್ಚಕ್ ಆಗದೇ ಇಲ್ಲ. ಯಾಕೆ? ಅದಾಗೆ ಅಮ್ಮು, ಅವ್ರಿಗೆ ನಾವ್ ಅಡ್ಗೆ ಮಾಡೋದಾಗಲ್ಲ. ಅವ್ರ ಮುದ್ದು ಹೆಂಡತಿನೇ ಅವ್ರಿಗೆ ಅಡ್ಗೆ ಮಾಡಿದ್ರೆ ಮಾತ್ರ ತಿನ್ನೋದು. ಆದ್ರೆ ನಾನ್ ಬಿಡಲ್ಲ, ನಾನ್ ಮಾಡಿರೋ ಅಡ್ಗೆನ ಕದ್ದು ಮುಚ್ಚಿ ಮಾವನ್ ಬಡಿಸ್ಬಿಡ್ತೀನಿ. ಇಂಥ ಬುದ್ಧಿನೇ ಹೇಳ್ಕೊಂಡು. ಅಮ್ಮು, ಇವಾಗ ನೀನ್ ಟೀ ಮಾಡಿದ್ಯಲ್ಲ, ನೀನೇ ನಿಮ್ಮ ಮಾವಂಗ್ ತಗೊಂಡು ಟೀ ಕೊಟ್ಬಿಡು. ಆಗ ನಿಮ್ ಮಾವಂಗೆ ನೆತ್ತಿಗೆ ಏರಿರೋ ಕೋಪ ಎಲ್ಲ ಹಾಗೇ ತಣ್ಣಗಾಗ್ಬಿಡುತ್ತೆ. ಏನಂತೀಯ? ಏನತ್ತೆ ನೀವು, ಟೀ ಕುಡ್ದಿದ ತಕ್ಷಣ ಮಾವನ್ ಕೋಪ ಇಳಿಯೋದಾಗಿದ್ರೆ ಇಷ್ಟೊತ್ತಿಗೆ ನಾನು 50 ಸಲ ಟೀ ಮಾಡಿ ಅವ್ರನ್ನ ಪಟಾಯಿಸ್ಕೊಂತಿರ್ಲಿಲ್ವಾ? ಇದೆಲ್ಲ ಡಬ್ಬ ಐಡಿಯಾ, ಏನಿಲ್ಲ. ನಾನು ಹೇಳಿದ್ರೆ ಸರಿ. ಅಮ್ಮು, ನೀನು ಹೋಗಿ ಟೀ ತಗೊಂಡು. ಅತ್ತೆ, ಇದು ಮೋಸ ಅತ್ತೆ. ಕೋಪ ಬರುತ್ತೆ ಅಂತ ನಾನ್ ಮಾಡಿದ ಅಡ್ಗೆನ ಬಡ್ತಾ ಇರಲ್ಲ. ಈಗ ನಿಮ್ಮ ಅಣ್ಣನ ಮಗಳು ಅಂತ ಸ್ಪೆಷಲ್ಲಾ? ಮಾವ ಈ ಟೀ ಕುಡ್ದು ಇಂಪ್ರೆಸ್ ಆಗ್ತಾರೆ ಅಂದ್ರೆ ಟೀನ ನಾನೇ ತಗೊಂಡೋಗ್ಕೊಡ್ತೀನಿ. ಅಮ್ಮ ಕೊಡು. ತಟ್ಟಿ ಕಣೆ ನೀನು. ನಿಮ್ಮ ಮಾವ ನಿನ್ನ ಯಾವತ್ತೂ ಮೆಚ್ಕೊಂಡ್ಬಿಟ್ಟಿದ್ದಾರೆ ಕಣೆ. ನಿನ್ ಮುಂದೆ ಅದನ್ನ ತೋರಿಸ್ತಿಲ್ಲ ಅಷ್ಟೇ. ಅದಕ್ಕೂ ಒಂದು ಕಾಲ ಬರುತ್ತೆ. ಈಗ ಸದ್ಯಕ್ಕೆ ಅಮ್ಮು ಟೀ ತಗೊಂಡೋಗಿ ಕೊಡ್ಲಿ, ನೀನ್ ನನ್ ಜೊತೆ ಇರು. ಅಮ್ಮು, ನೀನ್ ಟೀ ತಗೊಂಡು ಹೋಗು. ನಿನ್ನ ಗಿರ್ಜಾ, ಅಯ್ಯೋ, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು. ಹಾಗಿದ್ರೇನೆ ಚಂದ. ಅದನ್ ಬಿಟ್ಟು ನನ್ನ ಮೆಚ್ಚಕ್ಕೆ ಏನೇನೋ ಅತಿರೇಕ ಮಾಡೋ ಅವಶ್ಯಕತೆ ಇಲ್ಲ. ಅದ್ ನನಗೆ ಇಷ್ಟನೂ ಆಗೋದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂದೆ? ಶರ್ಟ್ ಎಲ್ಲ ಹಾಳಾಗೋದು. ಅಮ್ಮು, BP ಅಂದ್ರೆ ಇದೇನಾ ಅತ್ತೆ? ನಾನು ಇವತ್ತೇ ಫಸ್ಟ್ ಇಷ್ಟು ಹತ್ರದಿಂದ ನೋಡ್ತಿರೋದು. ಕನ್ನಡ ರಾಜ್ಯೋತ್ಸವ ಅಂದ್ರೆ ಇಷ್ಟೇನಾ? ಧ್ವಜ ಹಾರಿಸೋದು, ಫೋಟೋಗೆ ಹೂವ ಹಾಕೋದು, ಸ್ವೀಟ್ ತಿನ್ನೋದು. ಹಾ, ಮತ್ತಿನ್ನೇನ್ ಮೀನವ್ರೆ? ನಾವ್ ಕನ್ನಡಿಗರಾಗಿ, ಅದ್ರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು, ಕನ್ನಡಕ್ಕೆ ಏನಾದ್ರೂ ಸ್ವಲ್ಪ ಮಾಡ್ಬೇಕಲ್ವಾ? ಒಂದ್ ಪ್ರೊಸೆಷನ್ ಹೋಗೋಣವಾ? ಕನ್ನಡನೇ ಮಾತಾಡಿ ಅಂತ ಜೈಕಾರಕ್ ಹೋಗೋಣ. ಅವಾಗ ನಮ್ ಊರಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ದಂಗಾಗತ್ತೆ. ನಾವ್ ಘೋಷಣೆಗೆ ಹೋಗಿದ ತಕ್ಷಣ ಕನ್ನಡದ ಮೇಲೆ ಎಲ್ರಿಗೂ ಪ್ರೀತಿ ಹುಟ್ಟಲ್ಲ. ನಮ್ ಜನರ ಮನ್ಸಲ್ಲಿ ಕನ್ನಡದ ಮೇಲೆ ಅಭಿಮಾನ ಬೆಳೆಯೋ ತರ ಏನಾದ್ರೂ ಮಾಡ್ಬೇಕು. ಹಾ, ಕನ್ನಡ ಪುಸ್ತಕಗಳನ್ನ ಮಾರಾಟ ಮಾಡಿದ್ರೆ? ಮಾರಾಟನ? ಇವತ್ತು ರಾಜ್ಯೋತ್ಸವ, ರಿಯಾಯಿತಿಯಲ್ಲಿ ಪುಸ್ತಕನ ಮಾರಾಟ ಮಾಡೋಣ. ಪುಸ್ತಕ ಓದೋ ಆಸಕ್ತಿ ಇರೋರು ಬಂದ್ ತಗೊಂಡೋಗ್ತಾರೆ. ಆಸಕ್ತಿ ಇಲ್ದಿರೋರ್ಗೆ ಆಸಕ್ತಿ ಬರೋ ತರ ಮಾಡಿ ಪುಸ್ತಕನ ತಗೊಳ್ಳೋ ತರ ಮಾಡೋಣ. ಅದ್ರಿಂದ ಬರೋ ದುಡ್ಡನ್ನ ಕನ್ನಡಕ್ಕೋಸ್ಕರ ಖರ್ಚು ಮಾಡೋಣ. ಏನಂತೀರಾ? ಒಳ್ಳೆ ಐಡಿಯಾ ಮೀನವ್ರೆ, ಹಾಗೆ ಮಾಡೋಣ.